187 ಕೋಟಿ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಎಸ್ಟಿ ದುಡ್ಡನ್ನ ಬೇಕಾಬಿಟ್ಟಿಯಾಗಿ ಸರ್ಕಾರಿ ಖಜಾನೆಯಿಂದ ವರ್ಗಾಯಿಸಿಕೊಂಡ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರಿಗೆ 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ಒಳಪಡಬೇಕಾದಂತಹ ಅನಿವಾರ್ಯತೆ ಜುಲೈ 18ರ ತನಕ ಕಸ್ಟಡಿಗೆ ಕೊಟ್ಟು ಜಡ್ಜ್ ಆದೇಶವನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಅನೇಕ ಪ್ರಶ್ನೆಗಳು ಮಾಜಿ ಸಚಿವರ ಬೊಟ್ಟು ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ ಅಂತ ಇಡಿ ಅಧಿಕಾರಿಗಳು ವಕೀಲರು ಜಡ್ಜ್ ಮುಂದೆ 14 ದಿನಗಳ ಕಾಲ ಕಸ್ಟಡಿಗೆ ಕೇಳಿದ್ರು. ಬಟ್ 14 ದಿನಗಳ ಬದಲಾಗಿ ಜಡ್ಜ್ 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ಕೊಟ್ಟು ಕಸ್ಟೋಡಿಯಲ್ ಇಂಟ್ರಾಗೇಷನ್ಗೆ ಕೊಟ್ಟು ಆದೇಶವನ್ನು ಕೊಟ್ಟಿದೆ. ಸೊ ಇಲ್ಲಿ ಡೀಟೇಲ್ಡ್ ಆಗಿ ಹಣ ವರ್ಗಾವಣೆ ಹಾಗೂ ಈ ವಸಂತನಗರದಲ್ಲಿ ನಿಗಮ ಇದ್ರೂ ಕೂಡ ಅಲ್ಲೇ ಯೂನಿಯನ್ ಬ್ಯಾಂಕ್ನ ಬ್ರಾಂಚ್ ಇದ್ರೂ ಕೂಡ MG ರೋಡ್ನಲ್ಲಿ ಓಪನ್ ಮಾಡಿದ್ದು ಯಾಕೆ? ಓಪನ್ ಮಾಡಿಸಿದ್ದು ಪದ್ಮನಾಭ್ ಹಾಗೂ ಪರಶುರಾಮ್ ಹೇಳೋ ಪ್ರಕಾರ ಮಾಜಿ ಸಚಿವರೇನ ಅವರ ಆದೇಶದ ಮೇರೆಗೇನೆ ಅಲ್ಲ ಓಪನ್ ಮಾಡಿದ್ವಿ ಇನ್ನೊಂದು ಅಕೌಂಟನ್ನ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ. ಸೊ ಅದರಲ್ಲೆಲ್ಲ ಉತ್ತರ ಕಂಡುಕೊಳ್ಬೇಕು. ಮತ್ತು ಅವರ ICICI ಬ್ಯಾಂಕ್ನಲ್ಲೂ ಕೂಡ ಹ್ಯೂಜ್ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಸ್ಪಷ್ಟ ಉತ್ತರ ಬೇಕು. ಏನೇ ಪ್ರಶ್ನೆಗೆ ಉತ್ತರ ಕೇಳಿದ್ರು ನಾನವನಲ್ಲ, ನನಗೆ ಗೊತ್ತಿಲ್ಲ ಅಂತ ಮಾತ್ರ ನಾಗೇಂದ್ರ ಹೇಳ್ತಾ ಇರೋದ್ರಿಂದ ಕಸ್ಟೋಡಿಯಲ್ ಇಂಟ್ರೋಗೇಷನ್ನ ಅಗತ್ಯ ಇದೆ. ನೋಡ್ತಾ ಇದ್ದೀರಾ, ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ, ಹಣ ವರ್ಗಾವಣೆ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಬೋರ್ಡ್ ಮೀಟಿಂಗ್ ಮೂಲಕ ಹಣ ವರ್ಗಾವಣೆ ಆಗಿದೆ, ನಾನು ಇಲಾಖೆಯ ಸಚಿವ ಆಗಿದ್ದೆ ಅಷ್ಟೇ ಅಂತ ಮಾತ್ರ ಮಾಜಿ ಸಚಿವ ವಿ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ಇದೆ ಅಂತ ಜಡ್ಜ್ ಮುಂದೆ ನಾಗೇಂದ್ರ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಮನವಿ ಹಿನ್ನೆಲೆಯಲ್ಲಿ 24 ಗಂಟೆಗೊಮ್ಮೆ ಆರೋಗ್ಯ ತಪಾಸಣೆಗೆ ಜಡ್ಜ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ, ನಾನವನಲ್ಲ ಅಂತ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಮಾಧ್ಯಮದವರು ಕೇಳಿದ್ರು ಹಿಂಗೆ ಹೇಳ್ತಾ ಇದ್ದಾರೆ, ಇಡಿ ಅಧಿಕಾರಿಗಳು ಕೇಳಿದ್ರು ಇದನ್ನೇ ಹೇಳ್ತಾ ಇದ್ದಾರೆ. ಈಗ ಜಡ್ಜ್ ಮುಂದೆ ಕೂಡ ಅದನ್ನೇ ಹೇಳಿದ್ದಾರೆ. ಮತ್ತೆ ನೋಡಿ, ಇಡಿ ಅಧಿಕಾರಿಗಳ ಹತ್ರ ಹೋಗ್ತಾ ಇದ್ದ ಹಾಗೆ ಆರೋಗ್ಯ ಸಮಸ್ಯೆ ಬಗ್ಗೆ ನೆನಪಾಗಿದೆ ಅಂತ ಅನ್ಸುತ್ತೆ. ಇಷ್ಟು ದಿನ ನಾವು ಇಡೀ ಹಗರಣದಲ್ಲಿ ನೋಡ್ತಾ ಇದ್ದ ವಿಚಾರ ಏನಪ್ಪಾ ಅಂದ್ರೆ, ಬರೀ ಇಲಿ ಹೆಗ್ಗಣಗಳ ಬಾಲಕ್ಕೆ SIT ಅಧಿಕಾರಿಗಳು ಬಡ್ದು ಉತ್ತರ ಕೊಡು ಅಂತ ಕೇಳ್ತಾ ಇದ್ರು. ಈಗ ಬಿಗ್ ಫಿಶ್ ಅನ್ನ ಇಡಿ ಅಧಿಕಾರಿಗಳು ಹಿಡಿದಿದ್ದಾರೆ. ಸೊ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್, ಕಸ್ಟೋಡಿಯಲ್ ಇಂಟ್ರಾಗೇಷನ್ ಅಗತ್ಯತೆ ಬಗ್ಗೆ ಇಡೀ ಪ್ರಕರಣದಲ್ಲಿ ಇತ್ತು ಅನ್ನೋದು ಸ್ಪಷ್ಟ. ಸೊ 6 ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಜಡ್ಜು. ಬಟ್ ಈ 14 ದಿನದಿಂದ 6 ದಿನಕ್ಕೆ ಅದು ವಾದ ಪ್ರತಿವಾದ ಹೇಗೆ ಸಾಕ್ತು? ನಾಗೇಂದ್ರ ಪರ ವಕೀಲರು ಏನೇನು ಪಾಯಿಂಟ್ ರೈಸ್ ಮಾಡಿದ್ರು? ಆರೋಗ್ಯ ಸಮಸ್ಯೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಏನು ಆರೋಗ್ಯ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ ಮತ್ತು ಏನೆಲ್ಲ ವಿಚಾರಗಳು ಇಲ್ಲಿ ವಾದ ಪ್ರತಿವಾದಕ್ಕೆ ಬಂತು ಅಂತ? ಮಮತಾ, ವಾಲ್ಮೀಕಿ ಹಗರಣದಲ್ಲಿ ಬಂಧನವಾಗಿರುವಂಥ ಮಾಜಿ ಸಚಿವ ನಾಗೇಂದ್ರ ಅವರನ್ನು ನಿನ್ನೆ ಇಡಿ ಅಧಿಕಾರಿಗಳು ಬಂಧನವನ್ನು ಮಾಡಿದರು. ಬಂಧನ ಮಾಡಿದ ಬಳಿಕ ಮಧ್ಯರಾತ್ರಿ ಅವರನ್ನು ಮೆಡಿಕಲ್ ಮಾಡಿ ಜಡ್ಜ್ ಮುಂದೆ ಹಾಜರುಪಡಿಸಿ 6 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಅಪ್ಡೇಟ್ ಇರುವಂಥದ್ದು. ಬಹಳ ಪ್ರಮುಖವಾಗಿ ನಾಗೇಂದ್ರ ಅವರನ್ನು ಜಡ್ಜ್ ಮುಂದೆ ಹಾಜರುಪಡಿಸಿ 14 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಆರಂಭದಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಬಹಳ ದೊಡ್ಡ ಮಟ್ಟದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಬಹಳ ದೊಡ್ಡ ಮಟ್ಟದ ಸಾಕ್ಷ್ಯಗಳು ಕೂಡ ಇರುವಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಅವರು ಅಕ್ರಮ ಮಾಡಿರುವಂಥ ಸ್ಥಳಗಳಿಗೆ ಸ್ಪಾಟ್ ಮಾರ್ಚರ್ ಮಾಡಲಿಕ್ಕೆ ನಮಗೆ ಸಮಯಾವಕಾಶ ಬೇಕಾಗುತ್ತೆ. ಹಾಗಾಗಿ 14 ದಿನಗಳ ಕಾಲ ಕಸ್ಟಡಿಗೆ ಕೊಡಬೇಕು ಅಂತೇಳಿ ಆರಂಭದಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ಆದರೆ ಜಡ್ಜ್ ಈ ಪ್ರಕರಣದ ತೀವ್ರತೆಯನ್ನು ಮನಗಂಡು 6 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಜುಲೈ 18ನೇ ತಾರೀಕುವರೆಗೂ ಮಾಜಿ ಸಚಿವ ನಾಗೇಂದ್ರ ಅವರು ಇಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ತನಿಖೆ ಎದುರಿಸಬೇಕಾದಂಥ ಅನಿವಾರ್ಯತೆಯಲ್ಲಿ ಇರುವಂಥದ್ದು. ಬಹಳ ಪ್ರಮುಖವಾಗಿ ನಾಗೇಂದ್ರ ಅವರು ಈ ಅಕ್ರಮದಲ್ಲಿ ಪ್ರಮುಖ ಪಾತ್ರ ವಹಿಸಿರೋ ಬಗ್ಗೆ MD ಕೊಟ್ಟಿರುವಂಥ ಸಾಕ್ಷ್ಯಾಧಾರಗಳಿಗೆ ಪರಿಗಣಿಸುವ ಕೆಲಸವನ್ನು ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. MD ಈ ಒಂದು ಅಕೌಂಟನ್ನು ಓಪನ್ ಮಾಡಿ ಯಾವ ಅಕೌಂಟ್ಗಳಿಗೆ ಹಣವನ್ನು ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಸ್ವತಃ ಮಾಜಿ ಸಚಿವರ ಆಗಿರುವಂಥ ನಾಗೇಂದ್ರ ಅವರೇ ಕೊಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಬಹಳ ಪ್ರಮುಖವಾದ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ನಾಗೇಂದ್ರ ಅವರನ್ನು ಇಡಿ ಅಧಿಕಾರಿಗಳು ಬಂಧನ ಮಾಡಿ ತನಿಖೆಯನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ನಾಗೇಂದ್ರ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರುವಂಥ ಸಂದರ್ಭದಲ್ಲಿ ಈ ಪ್ರಕರಣದ ಬಗ್ಗೆ ನಿಮಗೆ ಯಾವಾಗ ಬಂಧನ ಮಾಡಿದ್ರು ಅನ್ನುವಂಥ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ನಿನ್ನೆ 7:30 ಸುಮಾರಿಗೆ ಮನೆಗೆ ಬಂದು ಬಂಧನವನ್ನು ಮಾಡಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಈ ನಿಮಗೆ ಆರೋಗ್ಯ ಸಮಸ್ಯೆ ಏನಾದರೂ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಈಗಾಗಲೇ ನನಗೆ ಸಂಬಂಧಪಟ್ಟಂಥ ಒಂದಷ್ಟು ಆರೋಗ್ಯ ಸಮಸ್ಯೆ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನ್ಯಾಯಾಧೀಶರ ಮುಂದೆ ಮಾಜಿ ಸಚಿವರು ನಾಗೇಂದ್ರ ಅವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಮಮತಾ, ರೈಟ್ ನಾಗೇಶ್.